ಈ ನಾವು ಪಾಲಕರಿಗೆ ಏನಾಗ್ಬಿಟ್ಟದ ಮೊದಲ ಭಾಳ ಮಕ್ಕಳಿದ್ದು 3 4 ಮಕ್ಕಳು ಒಟ್ಟು ಕುಟುಂಬ ಎಲ್ಲರೂ ಮನ್ಯಾಗ ಒಂದು 10 ಹುಡುಗರು ಇರೋದು. ಅವ್ವ ಅಪ್ಪನ ಕಡೆ ತಕರಾರು ಹೋಗತ್ತಿದ್ದಿಲ್ಲ, ಅಲ್ಲೆಲ್ಲೇ ಸಾಲ್ವ್ ಆಗ್ಬಿಡ್ತಿದ್ವು. ಕುಟುಂಬದಾಗಿತ್ತು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಆಗ್ಯಾವ. ಫ್ಯಾಮಿಲಿ ಕೂಪ್ಸ್ ಭಾಳ ಅಂದ್ರೆ ಅಪ್ಪ ಅವ್ವ ಮಗ ಮಗಳು ಅಷ್ಟೇ ಫ್ಯಾಮಿಲಿ. ಅಜ್ಜ ಅಜ್ಜಿ ಇಲ್ಲ ಹೊರಗೆ, ಹೊರಗತ್ತ ಯಾಕೆ ಬರೋದಿಲ್ಲ. ಅದರ ಓಲ್ಡ್ ಫರ್ನಿಚರ್ ಅಂತ ಕರೀತಾರೆ. ಹುಡುಗಿ ಕೇಳಿಬಿಟ್ಲು ಅಂತ, ಮನೆ ಓಲ್ಡ್ ಫರ್ನಿಚರ್ ಅವೇನು ಅಂತ. ಹುಡುಗ ಅವಳಗೆ ಹೊಸಾದ್ ಮಾಡ್ಸಿರಿ ಅಂತ. ಹಂಗಲ್ಲ, ನಿಮ್ಮ ಅವ್ವ ಅಪ್ಪ ಇದ್ರೆ ಕಷ್ಟ ಆಗ್ತದೆ, ನನಗೆ ಇರ್ಲಿಕ್ಕೆ ಆಗುದಿಲ್ಲ ನಿಮಗೆ ಅಂದ್ರೆ ಅವ್ವ ಅಪ್ಪ ಸಹಿತ ಬ್ರ್ಯಾಕೆಟ್ ಹೊರಗೆ ಹೋಗ್ಯಾರಿ. ಅಷ್ಟು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿವಿ ನಾವು. ಒಂದು ಮಗು ಭಾಳ ಆದ್ರೆ 2 ಮಕ್ಳಿಗೆ ದುರ್ಬೀನ್ ಕೆಳಗಿಟ್ಟು ಬೆಳೆಸ್ತೀವಿ ಮಕ್ಕಳನ್ನ. ಅವಕ್ಕೇನು ಮಾಡ್ಲಿಕ್ಕೆ ಬಿಡೋದು, ನಾವೇ ಮಾಡೋದು. ಬಹುದೊಡ್ಡ ಸಮಸ್ಯೆ ಪಾಲಕರದ್ದು ಇದದ. ಅವ್ರೇನು ಮಾಡ್ತಾರೆ, ನಾ ಸಣ್ಣವಿದ್ದ ನಮಗೆಲ್ಲ ಸಿಗಲಿಲ್ಲ, ಇದು ಕೈಯಾಗ ಸ್ವಲ್ಪ ರೊಕ್ಕದ, ಈಗ ಮಕ್ಕಳಿಗೆ ಕೊಡೋಣಂತ. ವಿ ಸ್ಟಾರ್ಟ್ ಗಿವಿಂಗ್ ಬ್ಯಾಕ್ ಟು ಚಿಲ್ಡ್ರನ್ ವಿತ್ ದ ವೆಂಜನ್ಸ್. ಯೂಸ್ ದ ವರ್ಡ್ ವೆರಿ ಅಪ್ರೋಪ್ರಿಯೇಟ್ಲಿ. ನನಗಿಂತ ನನಗೆ ಕೊಡು ಮಕ್ಕಳಿಗೆ. ಈಗ ದಯವಿಟ್ಟು ನೋಡ್ರಿ ಜೋಶಿ ಅವರ, ಸಣ್ಣ ಮನ್ಯಾಗ ಒಂದು ಮಗು ಇರ್ತದೆ, ಮನೆಗೆ ಆಟಿಕೆ ಸಾಮಾನು ಎಷ್ಟಿರ್ತಾವ ಅಂತ ತಿಳ್ಕೊಂಡಿರಿ. ಒಂದು ನರ್ಸರಿ ಸ್ಕೂಲ್ ಆಗೋಷ್ಟು ಆಟಿಕೆ ಮಗು ಕೇಳಿಲ್ಲ ನಿಮಗದು, ಒಂದು ಕೇಳಿಲ್ಲ ಅದು. ನೀವೇ ತಂತಂದು ಹಾಕೋದು, ಆ ಊರಿಗೆ ಹೋಗೋದು ತರೋದು, ಈ ಊರಿಗೆ ತರೋದು. ಬಟ್ಟೆ ತೊಗೊಂಬರ್ತೀವಿ ನಮ್ಮ ಮಕ್ಕಳಿಗೆಲ್ಲ. ಯಾವ ಬಟ್ಟೆ ಮಗುನು 2 ವರ್ಷ ಹಾಕೊಳ್ಳೋದಿಲ್ಲ ಅದು, ಯಾಕಂದ್ರೆ ದೊಡ್ಡದಾಗ್ಬಿಡ್ತದೆ. ಅಷ್ಟು ಬಟ್ಟೆ ಮನ್ಯಾಗ ನೀವು ನೋಡ್ರಿ, ಎಷ್ಟೋ ಮನ್ಯಾಗ ಹಳೆ ಬಟ್ಟೆ ಕೊಟ್ಬಿಡ್ತಾರೆ ಮಂದಿಗೆ, ಸೈಜ್ ಸಣ್ಣ ಆಗ್ತಾವ ಅಂತೇಳಿ. ಎಲ್ಲ ಚಲೋ ಬಟ್ಟೆನೇ ಇರ್ತಾವ. ಮಕ್ಕಳು 4 ಸಲ ಸಹಿತ ಹಾಕೊಂಡಿರೋದಿಲ್ಲ ಅವನ್ನ. ಯಾಕೆ ಹೀಗಾತು? ಅವ್ವ ಅಪ್ಪ ಕೂತವ್ರೆ, ನಮ್ಮ ಮಕ್ಳು ಕೊಡ್ಬೇಕಂತ. ಒಂದು ಬಹುದೊಡ್ಡ ಸಂಖ್ಯೆ ವಿಷಯ ಹೇಳ್ಬೇಕು ನಾನು ಇವಾಗ, ಆತಂಕದ ವಿಷಯ. ಯಾವಾಗ ಮಕ್ಕಳು ಅವ್ರು ಕೇಳದೇನೆ ಸಾಮಾನು ಪಡ್ಕೋತಾರೋ, ಯಾವುದೇ ವಸ್ತು ಅದ್ರ ಬಗ್ಗೆ ಬೆಲೆ ಇರುವುದಿಲ್ಲ. ಮನ್ಯಾಗ 50 ಆಟಿಕೆ ಸಾಮಾನು ಇರ್ತಾವ, ನಾ ಕಳೆದು ಹುಡುಗ ಗೊತ್ತೇ ಆಗುದಿಲ್ಲ. ಅವ ಇಲ್ಲಂತೂ ಗೊತ್ತಿಲ್ಲ. ಅವ ಮತ್ತೊಂದು ತಂದ್ಕೊಡ್ರಿ, ನಮ್ಮ ಫ್ರೆಂಡ್ ಕಡೆ ಆಯ್ತಾ ಇದು. ಹುಡುಗರಿಗೆ ಭಾಳ ಖುಷಿ ಇಲ್ಲ. ಈಗ ಇದೇನು ಚಲೋ ಇಲ್ಲ, ಹಳೆ ಮಾಡೆಲ್, ಇದು ಹೊಸ ಮಾಡೆಲ್ ಬರ್ತದೆ ಈಗ ಅಂತ ನಾವು. ಇದು ಎಷ್ಟು ಒಂದು ರಿಸರ್ಚ್ ಮಾಡ್ಯಾರ ಅಮೇರಿಕನ್ ಯೂನಿವರ್ಸಿಟಿ, ಭಾಳ ಚಲೋ ರಿಸರ್ಚ್ ಮಾಡ್ಯಾವ. ನನ್ನ ಮನಸ್ಸಿಗೆ ಹತ್ತಿಬಿಟ್ಟದ. ಈ ಆಟಿಕೆ ಸಾಮಾನು ಬೀಳ್ತಾವಲ್ಲ ಮನೆ, ಹುಡುಗರಿಗೆ ಕಳ್ಕೊಂಡ್ರೆ ಗೊತ್ತಾಗುದಿಲ್ಲ. ಅಂದ್ರೆ ವಸ್ತುಗಳ ಮನ್ಯಾಗ ಏನವ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇಲ್ಲ ನಾವು. ನಾ ಸಣ್ಣವಿದ್ದಾಗ ಒಂದು ಟೆನ್ನಿಸ್ ಬಾಲ್ ಕೊಡಿಸು ನಮ್ಮಪ್ಪನ 6 ತಿಂಗಳು ಕಾಡಿದ್ದೆ. ನಾ ಒಂದು ಟೆನ್ನಿಸ್ ಬಾಲ್ ಕೊಡ್ತೀವಿ, ಮುನ್ನೆತಿ ಕೊಡ್ತಾ ನೋಡ ಅಂತೇಳಿ ಕಡೆ ಬಾಲ್ ಕೊಡಿಸಿದಾಗ ನಾ 2 ವರ್ಷ ಕಾಪಾಡಿಕೊಂಡಿದ್ದೆ ಅದನ್ನು. ಮ್ಯಾಲಿಂದೆಲ್ಲ ಕೂದಲೆಲ್ಲ ಹೋಗಿ ಅದು ಬೋಳಾದ್ರೂ ಸಹಿತ ಆಟ ಆಡ್ತಿದ್ದೆ ಅದ್ರ ನೋಡಿ. ಯಾಕಂದ್ರೆ ಇದೊಂದು ಸಿಗೋದು ಕಷ್ಟದ ನನಗೆ. ಆ ವಸ್ತುವಿನ ಬಗ್ಗೆ ನನಗೆ ಬೆಲೆ ಗೊತ್ತಿತ್ತು. ಅದು ಕಷ್ಟಪಟ್ಟು ಕೊಡಿಸ್ಯಾರ ನಮ್ಮಪ್ಪ, ಇಟ್ಕೋಬೇಕಿದ್ದನ್ನು. ಯಾವಾಗಲೂ ವಸ್ತುಗಳು ಕಮ್ಮಿ ಇದ್ದಾಗ ಅದ್ರ ಬಗ್ಗೆ ತುಂಬ ಪ್ರೀತಿ ಇರ್ತದೆ, ಕಾಳಜಿ ಇರ್ತದೆ, ಕಾಪಾಡ್ಕೋತೀನಿ. ಈ ಕಲ್ಪನೆ ಮಾಡಿದ್ರೆ ಜೋಶಿಯವರ, ಮನ್ಯಾಗ 4 ಆಟಿಕೆ ಸಾಮಾನು ಕಳೆದು ಹುಡುಗ ಏನು ತಲೆ ಕೆಡಿಸ್ಕೊಡೋದು ನಾವು. ಅವ್ನು ಕೇಳಿಲ್ಲ, ಅವ್ನು ನಿಮ್ಗೆ ನೀವೇ ತಂತಂದು ಹಾಕಿರಿ. ಇದನ್ನ ಎಷ್ಟು ಚಂದ ರಿಸರ್ಚ್ ಮಾಡ್ಯಾರಂದ್ರೆ, ಒಂದು ಸಲ ವಸ್ತುಗಳ ಬಗ್ಗೆ ಅವರ ಮೋಹ ಕಮ್ಮಿ ಆಗ್ತಾ ಹೋಯ್ತು, ಅಟ್ಯಾಚ್ಮೆಂಟ್ ಕಮ್ಮಿ ಆಗ್ತಾ ಹೋಯ್ತು ಅಂದರೆ ಮುಂದೆ ಅದು ಸಂಬಂಧಗಳಿಗೂ ಬರ್ತದೆ ಅಂತ. ಬೇಕಿಲ್ಲ ಅದು, ಎದಕ್ಕೆ ಬೇಕು ನನಗೆ? ಅಣ್ಣ ಬೇಕಾಗಿಲ್ಲ, ಎದಕ್ಕೆ ಬೇಕವ? ಅವು ಯಾಕೆ ಬೇಕು ನನಗೆ? ಅಪ್ಪ ಯಾಕೆ ಬೇಕು? ಯಾವುದು ವಸ್ತುಗಳಿಗೆ ಸಂಬಂಧಪಟ್ಟದ್ದು ಮುಂದೆ ಅದು ಸಂಬಂಧಗಳಿಗೂ ಸೇರ್ಕೋತದ. ಅದಕ್ಕೆ ನಾವು ಅನ್ನೆಸೆಸರಿ ಮಕ್ಕಳನ್ನ, ಅದ್ರ ಮಕ್ಕಳ ಪ್ರೀತಿ ಮಾಡಬೇಡ್ರಿ ಅಂತ ಖಂಡಿತ ಹೇಳೋದಿಲ್ಲ ನಾವು. ಪ್ಯಾಂಪರ್ ಮಾಡಬೇಡ್ರಿ ಮೊದಲೇದು. ಎರಡನೇ ಕ್ಯಾಟಗರಿ ಪೇರೆಂಟ್ಸ್ ಮಕ್ಕಳಂದ್ರೆ ಅವು ಹಾರ್ಸ್ ರೇಸ್ ಇದ್ದಂಗೆ. ಓಡ್ನಿ ಮಾಡು ಫಸ್ಟ್ ಬರ್ಬೇಕು ಕ್ಲಾಸಿಗೆ. 95% ಬಂದ್ರೆ ಹುಡುಗರು ನೋಡ್ಬೇಕು ಹೆಂಗಾಗ್ಯಾರ. ಅಂದ್ರೆ ಮಹಾಯುದ್ಧದ ಸೈನಿಕರು ಬಂದಂಗೆ ಬರ್ತೀವಿ, ಬರೀ 95 ಬಂತ ಅನ್ಕೊಂಡ. ಬರೀ 95 ಜೀರೋದ ಬರಲಿಲ್ಲ ನನಗೆ. 90 ಖುಷಿ ಆಗೋದಿಲ್ಲ. ಖುಷಿ ಇಲ್ಲ ಹುಡುಗರಿಗೆ. ಈಗ ಅಯ್ಯೋ 98 ಬರಬೇಕು, ಕಟ್ ಆಫ್ ಅದ 98. ಅಂದ್ರೆ 95% ಬಂದರೂ ಕೂಡ ಹಂಗಿನ ಖುಷಿ ಇಲ್ಲ ಅಂದ್ರೆ ಇನ್ನೇನು ಕರಿತೀರಿಪ್ಪ, ಏನು ಮಾಡ್ತೀರಿ? ಅದಕ್ಕೆ ನಾ ಹೇಳೋದು, ಪಾಲಕರು ಹೇಳೋದು, ಈ ಮಕ್ಕಳು ಹಾರ್ಸ್ ರೇಸ್ ಅಲ್ಲ. ಓಡಿಸಿ ಹಾಕ್ಬೇಡ್ರಿ. ನಾನು ಹೊಡೀನಿ. ಎಷ್ಟೋ ಮಂದಿ ತಂದೆ ತಾಯಂದ್ರು ಮಗು LKG ಇರ್ತದೆ, ಅದು ಪರೀಕ್ಷಾ ಬಂತು ಅಂದ್ರೆ ರಜಾ ಹಾಕೂತು ಓದಿಸ್ತಾರ. ಅದಕ್ಕೆ ಅಂದ್ರೆ ಬಿಡ್ರೋ ಮಾರಾಯ, ಅದು LKG, ಅದು ಓದ್ಲಿ. ಅದು ಏನು ಬರೀದಿದ್ರು ಏನು ತೊಂದರೆ ಇಲ್ಲ, ಏನು ಆರಾಮ್ ಮಾಡಲಿ. ಈಗ ಹೆಂಗದ ಜೋಶಿಯವ್ರ ಪರಿಸ್ಥಿತಿ ಅಂದರೆ, 100 ಮೀಟರ್ ರೇಸ್ ಇದ್ರೆ ಹುಡುಗರನ್ನ ಓಡಿಸ್ಬೋದು. ಓದು 10 ಸೆಕೆಂಡ್ ಓಡ್ಬೇಕು, ನೀನು 10 ಸೆಕೆಂಡ್ ಓಡಬೇಕು, ಉಸಿರು ಬಿಗಿ ಹಿಡಿದು ಓದ್ಬೋದು. ಜೀವನ 100 ಮೀಟರ್ ರೇಸ್ ಅಲ್ಲ, ಮ್ಯಾರಥಾನ್ ರೇಸ್. 22 ಮೈಲ್ ಓಡಬೇಕು. ಹಾಗೆ 100 ಮೀಟರ್ ಓಡಿದ್ರೆ ಕುಸಿದು ಬೀಳ್ತಾ ಹುಡುಗರು. ಯಾವಾಗ ದಾಟಬೇಕಾಗಿತ್ತು ಅವಾಗ ಶಕ್ತಿ ಇಲ್ಲ ಅವಕ್ಕೆ. ನಾ ಹುಡುಗರು 4ನೇ ಕ್ಲಾಸ್ 5ನೇ ಕ್ಲಾಸ್ ಓಡಿಸಿದ್ರೆ ನಿಜವಾಗ್ಲೂ ಯಾವಾಗ ಬೇಕಾಗಿತ್ತು ಅವ್ನ ಶಕ್ತಿ ಅವತ್ತೆ ಕುಸಿದು ಬೀಳ್ತಾನೋ ಇಲ್ಲ. ಬೇಡ, ಲೆಟ್ ಹಿಮ್ ಕನ್ಸರ್ವ್ ಎನರ್ಜಿ.
ನಿಮಗೆ ಯಾವಾಗ ಎನರ್ಜಿ ಬೇಕು ಅವಾಗ ಇರಬೇಕದು. ಕೆಲವು ಮಾಡ್ತಿದ್ರು ಹಾರ್ಡ್ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡೋದು, ಮ್ಯಾಚ್ ಇದ್ದು ಜ್ವರ. ಏನು ಮಾಡಿ ಪ್ರಯೋಜನ ಬಂದು? ಹಂಗಾಗ್ಬಾರ್ದು. ಅದನ್ನ ಪಾಲಕರು ದಯವಿಟ್ಟು ಹೇಳೋದು, ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಬೇಸಿಕ್ ಇಂಟೆಲಿಜೆನ್ಸ್ ನೋಡ್ರಿ ಅವ್ರು ಹೆಂಗದ. ಸಪೋರ್ಟಿವ್ ಎನ್ವೈರನ್ಮೆಂಟ್ ಮಾಡಿರಿ, ಕೊಡ್ರಿ ವಾತಾವರಣ ಕೊಡ್ರಿ. ಅವ್ರು ಏನು ಬೇಕೋ ಅವ್ರು ಬೇಕನ್ನಿಸಿದಾಗ ಮಾತ್ರ ಕೊಡ್ರಿ. ಬೆಳೀಲಿ ಹುಡುಗರು, ಪ್ರಶ್ನೆ ಕೇಳಿ, ಅವಕಾಶಗಳನ್ನು ಒದಗಿಸ್ಕೊಡ್ರಿ. ನಾವು ಹೇಳೋದು ಏನು ಮಾಡ್ಬೋದು, ಈ ಶಿಕ್ಷಣ ಅಂದ್ರೆ ಒಂದು ರೀತಿ ನಾನು ತಮಾಷೆ ಮಾಡಿ ಹೇಳ್ತೀನಿ, ನಿದ್ದೆ ಇದ್ದಂಗೆ ಅಂತ. ನಿದ್ದೆಗೆ ಪ್ರಯತ್ನ ಮಾಡೋ ರೀತಿ ಬರೋದಿಲ್ಲ. ಮಲ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರೆ ಮತ್ತೆ ದೂರ ಹೋಗ್ತದೆ ನಿದ್ದೆ. ಎಲ್ಲ ಬಿಟ್ಟು ಸುಮ್ಮನೆ ಮಲ್ಕೊಂಡು ನಿದ್ದೆ ಬರ್ತದೆ. ನಿದ್ದೆ ಬರ್ಲಿಕ್ಕೆ ಮಾಡ್ಲಿಕ್ಕಿರೋ ಹಾದಿ ಇಲ್ಲ ನಮಗೆ. ಯಾವ ಹಾದಿ ಬಿಟ್ಟರೆ ಮಾತ್ರ ನಿದ್ದೆ ಆರಾಮ್ ಬರ್ತದೆ. ನಿದ್ದೆ ಹಾಗೆ, ಶಿಕ್ಷಣ ಹಾಗೇನೆ. ಮಕ್ಕಳಿಗೆ ಕಲಿಗೆ ವಾತಾವರಣ ಸೃಷ್ಟಿ ಮಾಡಿರಿ, ಓದ್ತಾರೆ ಹುಡುಗರು. ಅವಕಾಶ ಕೊಡ್ರಿ. ಹಿಂಗದಪ್ಪ ಅಂತ ಹೇಳ್ರಿ, ಇನ್ನು ಭವಿಷ್ಯದ ಮೇಲೆ ಅದಲ್ದವ್ರಕೊಪ್ಪ ಏನು ಮಾಡ್ತಿ ಮಾಡು ಅಂತ ಹೇಳ್ರಿ. ಜವಾಬ್ದಾರಿ ಅವ್ರ ಮೇಲೆ ಕೊಡ್ರಿ ಮಾಡೋದು. ಈ ನಾ ಕೆಲವು ಪೇರೆಂಟ್ಸ್ ಕಷ್ಟಪಡೋದು ನೋಡ್ತೀನಿ. ಅಯ್ಯೋ ನಮ್ಮ ಹುಡುಗ SLC ಇದ್ದಾನೆ ಸರ್, SLC ಇದ್ದಾನೆ, ಇವ್ರಿಗೆ ಪ್ರೆಷರ್. ಅದನ್ನು ದಯವಿಟ್ಟು ಹೇಳೋದು, ಹಂಗೆ ಪ್ರೆಷರ್ ಮಾಡಬೇಡಿ. ಮತ್ತು ಜೀವನದಲ್ಲಿ ನಾನು ನೋಡಿದ್ದೀನಿ, ರ್ಯಾಂಕ್ ಬರಬೇಕು ನಿಜ, ಕರೆಕ್ಟ್ ಬಂದರೆ ಸರಿ, ಸಂತೋಷ, ಚಪ್ಪಾಳೆ ಹೊಡೀರಿ. ಐ ಹ್ಯಾವ್ ಸೀನ್ ಪೀಪಲ್ ಇನ್ ಮೈ ಲೈಫ್ who got rank throughout their career but remained idiots ever after. But I have also seen people who never got ranks but remain successful in life. ತೆಗೆದು ನೋಡ್ರಿ, ನಮ್ಮ ಭಾರತದ ಪ್ರಧಾನಮಂತ್ರಿ ಇದ್ದಾರೆ, ಯಾವ ಕ್ಲಾಸಿಗೆ ಯಾವ ರ್ಯಾಂಕ್ ಬಂತು ನಮ್ಗೆ ಗೊತ್ತಿಲ್ಲ, ಬೇಕಿಲ್ಲ ಅದು ಇವತ್ತು, ಯಾರು ಕೇಳ್ತಾರೆ ಅದನ್ನು? ಅಂದ್ರೆ ಅಲ್ಟಿಮೇಟ್ಲಿ ನಿಮ್ಮ ಜೀವನ ನೋಡೋ ದೃಷ್ಟಿ ಹೆಂಗದೆ, ನಿಮ್ಮ ಮನಸ್ಸು ಹೆಂಗೆ ಸಿದ್ಧತೆ ಆಗಿದೆ. ಪರೀಕ್ಷೆ ಚಲೋ ಓದ್ರಿ, ಯಾವ ಕರಿಯರ್ ಮಾಡ್ಬೇಕಂತೀರಿ ಮಾಡ್ರಿ, ಜೀವನ ಒತ್ತಿ ಇಟ್ಟು ಮಾಡಬೇಡ್ರಿ. ಪಾಲಕರಿಗೆ ಹೇಳುತ್ತಾ ಇದನ್ನು ಬಿಡ್ರಿ, ಹೂ ಅರಳ್ಬೇಕಾಗ ಇದು ಮಗ್ಗೆ ಆಗಿರ್ತದೆ. ನೀವೇ ಹಂಗೆ ಹಿಂಗೆ ಮಾಡಿ ಪಕ್ಕಳಿ ಬಾಗಿಲು ಮಾಡಿದ್ರೆ ಅರಳುದ್ರೆ ಮೊಳೆ ಬರ್ತದೆ.